ಮಾನ್ಯ ಅಧ್ಯಕ್ಷರೇ, ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಇವತ್ತು ಇಡೀ ರಾಜ್ಯದ ವಿದ್ಯಾವಂತ ವಿದ್ಯಾರ್ಥಿಗಳ ಮುಂದೆ ಏನೋ ಒಂದು ದೊಡ್ಡ ಪ್ರಶ್ನೆ ಐತಿ. ಆ ಪ್ರಶ್ನೆ ಬಗ್ಗೆ ಬಹಳ ಉತ್ತಮವಾದ ನಿರ್ವಹಣೆ ಸೂಚನೆಯನ್ನು ತೆಗೆದುಕೊಂಡು ಬಂದರು. ಅದಕ್ಕೆ ತಾವು ಅದರ ಚರ್ಚೆಗೆ ಅವಕಾಶ ಮಾಡಿಕೊಟ್ರಿ. ಭಾಳ ಗಂಭೀರವಾಗಿ ಅದ್ರ ಬಗ್ಗೆ ಅಭ್ಯಾಸ ಮಾಡಿ ಅವರೆಲ್ಲ ವಿಷಯಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟರು. ಮುಖ್ಯಮಂತ್ರಿಗಳು ಕೂಡ ಅದನ್ನು ಸ್ವಚ್ಛ ಮನಸ್ಸಿಂದ, ಮುಕ್ತ ಮನಸ್ಸಿಂದ ಅದನ್ನು ಪರಿಶೀಲಿಸಿದ್ದಾರೆ. ಇದರಲ್ಲಿ ಎರಡು ವಿಷಯಗಳನ್ನು ಅವರು ಸದನದ ಮುಂದೆ, ರಾಜ್ಯದ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ತೊಗೊಂಬಂದಿದ್ರು. ಒಂದು, ಈಗ ನಡೆದಿರುವಂಥ ಪರೀಕ್ಷೆಯಲ್ಲಿ ಭಾಷಾಂತರದ ತೊಂದರೆ. ಎರಡನೇದ್ದು KPSCಯಲ್ಲಿರುವಂಥ ಭ್ರಷ್ಟಾಚಾರದ ಬಗ್ಗೆ. ಈಗ ನಾವು ಸರ್ಕಾರದಿಂದ, ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಮಾಡೋದು ಇವೆರಡೂ ವಿಷಯಗಳ ಬಗ್ಗೆ ಅವ್ರದ್ದು ಸ್ಪಷ್ಟ ಒಂದು ಡಿಸಿಷನ್ನು, ಅವ್ರದ್ದು ನಿಲುವು ಗೊತ್ತಿದೆ. ಆದರೆ ಅದ್ರ ಬಗ್ಗೆ ಒಂದು ಡಿಸಿಷನ್, ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ಏನು ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಬೇಕಾಗಿದೆ. ಇವತ್ತು ಸುಮಾರು 2 ಲಕ್ಷದ ಚಿಲ್ಲರ ಜನ ಎಕ್ಸಾಮಿಗೆ ಕುಂತಿದ್ರು. ಶ್ರೀ ಅಶೋಕ್ ಅವ್ರು ಹೇಳ್ದಂಗೆ ಮೊದಲೇ ಸರ್ತಿ ಮಾಡಿದಾಗ 59 ತಪ್ಪುಗಳು, ಎರಡನೇ ಸರ್ತಿ ಅವ್ರು ಎಕ್ಸಾಮಿನೇಷನ್ ಮಾಡಿದಾಗ 79 ತಪ್ಪುಗಳು ಬಂದಿದ್ದಾವೆ. ಈ ತಪ್ಪುಗಳು ಯಾಕೆ ಬಂದಿದ್ದಾವೆ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇಲ್ಲ. ಅದು ನನಗನ್ಸಿ ಮಟ್ಟಿಗೆ ಅಧಿಕಾರಿಗಳು ಕೂಡ ತೊಗೊಂಬಂದಾರೋ ಇಲ್ಲ ಅವ್ರ ಗಮನಕ್ಕೆ ನನಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದೇನು ಭಾಷಾಂತರ ಏನು ಮಾಡಿದ್ದಾರೆ, ಆ ಭಾಷಾಂತರ ಮಾಡಿದವರು ಯಾರು ತಜ್ಞರಲ್ಲ. ಅವರು ಒಬ್ಬ ಥರ್ಡ್ ಪಾರ್ಟಿ ಕಡೆಯಿಂದ ಇದನ್ನು ಭಾಷಾಂತರ ಮಾಡೋಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಒಂದನೇ ಸರ್ತಿ ಇದು ಪ್ರಾಬ್ಲಮ್ ಆದಾಗ, ತಮ್ಮ ಗಮನಕ್ಕೆ ಬಂದಾಗ ಅವರು ಅದನ್ನು ಭಾಳ ಸೀರಿಯಸ್ ಆಗಿ ಅಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರ್, ಚೀಫ್ ಎಕ್ಸಾಮಿನೇಷನ್ ಕಂಟ್ರೋಲರ್ ನೋಡಬೇಕಾಗಿತ್ತು. ಆದರೂ ಅವ್ರದ್ದು ಎಷ್ಟು ಕ್ಯಾಶುವಲ್ ಅಪ್ರೋಚ್ ಅಂತಂದ್ರೆ, ಎರಡನೇ ಸರ್ತಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದಾಗ ಕೂಡ ಅದನ್ನು ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಕೊಟ್ಟಿದ್ದು ಥರ್ಡ್ ಪಾರ್ಟಿಯಿಂದ, ಯಾವುದೋ ಭಾಷಾಂತರ ತಜ್ಞರಿಂದ ಅಲ್ಲ. ಇದ್ರ ಬಗ್ಗೆ ತಾವು ಒಂದು ಸ್ವಲ್ಪ ವಿಚಾರ ಮಾಡಿರಿ. ಆಮೇಲೆ ಅಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಏನೈತಿ KPSCದು, ಅಲ್ಲಿ ಚೀಫ್ ಎಕ್ಸಾಮಿನೇಷನ್ ಆಫೀಸರ್ ಏನಿರ್ತಾರ ಅವರು ನಮ್ಮ ರಾಜ್ಯದವರಲ್ಲ, ಅವರು ಹೊರ ರಾಜ್ಯದ IAS ಆಫೀಸರ್. ಓಟಾ ಕಮಿಟಿ ಶಿಫಾರಸು ಅದ ಇಲ್ಲ, ಯಾವ್ದಾರು ಇರ್ಲಿ, ಲೋಕಲ್ನವ್ರಿಗೆ ಬೇಡ ಅಂತ ಹೇಳಿ ಇರ್ಲಿ, ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಇರ್ಲಿ. ಅದ್ರ ಪ್ರಕಾರ ಇದ್ದವರು ಅವರು ಬೇರೆ ರಾಜ್ಯದ IAS ಆಫೀಸರ್. ಅವರು ತಮ್ಮ ಇಂಟ್ರೆಸ್ಟ್ಲೇ ಬಂದಿರ್ತಾರೋ ಅಥವಾ ಅವ್ರು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮೇಲೆ ಇಲ್ಲಿ ಬಂದಿರ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ಅವರು ಕ್ಯಾಶುವಲ್ ಅಪ್ರೋಚ್, ಇದಕ್ಕೆ ನೀವು ಒಂದು ಭಾಳ ಉತ್ತಮವಾಗಿ ಹೇಳಿದ್ರಿ. ಇದನ್ನು ನಾವು ಕ್ರಿಮಿನಲ್ ಆ್ಯಕ್ಷನ್ ತೆಗೆದುಕೊಂಡು ಬಗ್ಗೆ ವಿಚಾರ ಮಾಡ್ತೇವೆ. ಹಾಕ್ರಿ ಅಂಥವ್ರನ್ನೆಲ್ಲ ಜೈಲಿಗೆ ಹಾಕ್ರಿ. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದ ಭವಿಷ್ಯದ ಜೊತೆ ಆಟ ಆಡೋವಂಥವ್ರನ್ನ ಜೈಲಿಗೆ ಹಾಕ್ರಿ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿರಿ. IAS ಆಫೀಸರ್ಗಳು ಅಂತಂದ್ರೆ ಅವ್ರಿಗೇನು ಸಂಪೂರ್ಣ ಬಾರಾಕೂನ್ ಮಾಫೇನ್ರಿ ಅವ್ರಿಗೆ? ಇಷ್ಟೆಲ್ಲ ನಿಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಟ್ವೀಟ್ ಮಾಡ್ತಾರಂತಂದ್ರೆ, ಅದಕ್ಕೆ ಒಂದು ರೀತಿ ಕ್ಯಾಶುವಲ್ ಆಗಿ ಮುಖ್ಯಮಂತ್ರಿಗಳನ್ನೇ ಅವಹೇಳನ ಮಾಡುವಂಥ ಟ್ವೀಟ್ ಅವ ಮಾಡ್ತಾನಂತಂದ್ರೆ ಅವ್ರನ್ನ ಜೈಲಿಗೆ ಹಾಕ್ರಿ ನೀವು. ಯಾವ ರೀತಿ ದುರಂಕಾರ ಅವ್ರದ್ದು? ಆ ದುರಂಕಾರದ ಬೆಲೆ ಯಾರು ಕೊಡ್ತಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ, ನಮ್ಮ ಧಾರವಾಡ ಸರ್ ನಿಮಗೆ ಗೊತ್ತಿದ್ದಂಗೆ ಭಾಳಷ್ಟು ಜನ ಉತ್ತರ ಕರ್ನಾಟಕದ ಜನ ಅಲ್ಲ, ಅಲ್ಲಿ ಹುಡುಗರು ಅಲ್ಲಿ ಕಲಿಯಕ್ಕೆ ಬಂದಿರ್ತಾರೆ. 3, 4, 5 ವರ್ಷ ಪಾಪ ಅವು ಅಲ್ಲಿ ಕಲಿತಿರ್ತಾವೆ. ನಾವೆಲ್ಲರೂ ಊಟಕ್ಕೆ ಹೋಗ್ತೇವಲ್ಲ, ಅಲ್ಲಿ ಊಟಕ್ಕೆ ಹೋದಾಗ ಊಟಕ್ಕೆ ನೀಡಕ್ಕೆ ಬಂದಿರ್ತಾರೆ ಅವು. ಯಾಕಂದ್ರೆ ಅವ್ರಿಗೆ ಅಪ್ಪ ಅವ್ವ ಅವರಿಗೆ ಅಲ್ಲಿ ಇಟ್ಟು ಕಲಿಸುವಂಥ ಶಕ್ತಿ ಇರೋದಿಲ್ಲ. ನಮ್ಮ ಧಾರವಾಡದಲ್ಲಿ, ಹುಬ್ಬಳ್ಳಿಯಲ್ಲಿ ಯಾವುದೋ ಮದುವೆ ಆದರೂ ಕೂಡ ಈಗ ಅವು ಪಾಪ ಊಟಕ್ಕೆ ನೀಡಕ್ಕೆ ನಿಂತಿರ್ತಾರಲ್ಲ, ಅಥವಾ ನಾವೆಲ್ಲರಲ್ಲಿ ಸರ್ವ್ ಕುತ್ಕೊಳ್ಳುವಂಥ ವ್ಯವಸ್ಥೆ ಇತ್ತಂದ್ರೆ ತಂದು ಕೊಡೋ ಹುಡುಗರು ಎಷ್ಟು ಕಲ್ತು ಹುಡುಗರು ಪಾಪ ಏನು ಆಸೆ ಇಟ್ಕೊಂಡು ಅವ್ರು ತಮ್ಮ ಜೀವನದಲ್ಲಿ ಈ ಎಕ್ಸಾಮಿನೇಷನ್ನ ಬರೆಯೋಕೆ ಕುಂತಿರ್ತಾರೆ. ಅಂಥವ್ರಿಗೆ ಇಂಥವ್ರಿಂದ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ಮುಖ್ಯಮಂತ್ರಿಗಳೇ, ಇದ್ರ ಬಗ್ಗೆ ತಾವು ಲಕ್ಷ್ಯ ಕೊಡಬೇಕು. ಹೈಕೋರ್ಟದ್ದು ಅಬ್ಸರ್ವೇಷನ್ ಕೂಡ ತಾವು ನೋಡ್ರಿ, ಸಾಧ್ಯ ಆದರೆ ಅದು ವಿಡಿಯೋ ಕ್ಲಿಪ್ಪು ತರಿಸಿ ನೋಡ್ರಿ. ನಿನ್ನೆ 2 ಬೆಂಚ್ ಹೈಕೋರ್ಟ್ ಜಡ್ಜಸ್ಸು ಅವ್ರೇನಂತ ಹೇಳಿದ್ದಾರೆ ಕರಪ್ಷನ್ ಬಗ್ಗೆ? ಸಗಣಿ ತಿಂತೀರಿಪ್ಪ, 100ಕ್ಕೆ 100 ಸಗಣಿ ತಿನ್ಬೇಡ್ರಿ ಅಂತ ಹೇಳ್ಯಾರ. ಇದೇ ಶಬ್ದ ಉಪಯೋಗ ಮಾಡಿದ್ದಾರೆ ಹೈಕೋರ್ಟ್ ಜಡ್ಜ್. KPSCಯಲ್ಲಿ ಸಗಣಿ ತಿಂದು ಅಪಾಯಿಂಟ್ಮೆಂಟ್ ಮಾಡ್ತೀರಿ,
100ಕ್ಕೆ 100 ಸಗಣಿ ತಿನ್ಬೇಡ್ರಿ, ಸ್ವಲ್ಪ ಆದರೂ ಪ್ರಾಮಾಣಿಕರನ್ನ 50% ಆದರೂ ಪ್ರಾಮಾಣಿಕರನ್ನ ಅಲ್ಲಿ KPSC ಹೋಗೋ ತೊಗೊಂಬರ್ರಿ ಅಂತ ಹೇಳ್ತಾರೆ. ಇವತ್ತು IAS ಬಿಟ್ರೆ ಅತ್ಯಂತ ಹೆಚ್ಚು ಕವೆಟೆಡ್ ಪೋಸ್ಟ್ ಅಂದ್ರೆ ಈ KS ಆಫೀಸರ್ಸ್. ಇದನ್ನು ನಾವು ಈ ಅಪಾಯಿಂಟ್ಮೆಂಟ್ ಆರ್ಡರ್ ಬಗ್ಗೆ ಕೂಡ ನಾವು ವಿಚಾರ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಇವ್ರಿಗೆ ಒಂದು ಸರ್ತೆ ಸಿಕ್ಕ ಮೇಲೆ ಇವ್ರಿಗೆಲ್ಲ ಆಫೀಸರ್ಗಳು KS ಇರಲಿ IAS ಇರಲಿ ಇವ್ರಿಗೆ ಬಾರಾಕೂನು ಮಾಫ್. ಇವ್ರಿಗೆ ಜೀವನದಲ್ಲಿ ಯಾರಿಗೂ ಏನೂ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕಾಗೋದಿಲ್ಲ. ಈ KS ಪರೀಕ್ಷೆ ಬರೆದ್ರೂ ಕೂಡ ಇವ್ರನ್ನ ಅಪಾಯಿಂಟ್ಮೆಂಟ್ ಆದಾಗ ಅವ್ರು ಮುಂದೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಅವ್ರು ಕೆಲಸ ಮಾಡ್ತಾರೋ ಇಲ್ಲೋ, ಅವ್ರು ಮಾಡಲಿಲ್ಲ ಅಂದ್ರೆ ಅವ್ರನ್ನ ಮನೆಗೆ ಕಳ್ಸಾಕ, ಅವ್ರನ್ನ ಜೈಲಿಗೆ ಕಳ್ಸಾಕ ಅದರಲ್ಲಿ ಅವಕಾಶ ಇರಬೇಕು ಅವು ಅಪಾಯಿಂಟ್ಮೆಂಟ್ ಆರ್ಡರ್ದಲ್ಲಿ. ಈಗ ಅವು ಸಂಪೂರ್ಣವಾಗಿ ಅವರಿಗೆ ಒಂಥರ ಐರನ್ ಕೇಜ್ ಪ್ರೊಟೆಕ್ಷನ್, ಅವ್ರಿಗೆ ಏನಾದರೂ ಗುಂಡು ಏನು ಬಂದರೂ ಅವ್ರಿಗೆ ಮುಟ್ಟೋದಿಲ್ಲ. ಅದ್ರ ಬಗ್ಗೆ ಕೂಡ ಈಗೇನು ನೀವು ರಿಫಾರ್ಮ್ ಮಾಡ್ಬೇಕಂತ ಮಾಡ್ತೀರಿ, ಅದ್ರ ಬಗ್ಗೆ ಕೂಡ ತಾವು ವಿಚಾರ ಮಾಡಿರಿ ಅಂಥೇಳಿ ನಾನು ಹೇಳ್ತೇನೆ. ಈ KPSCಗೆ ಆಲ್ಟರ್ನೇಟಿವ್ ಆಗಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಐತಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಎಕ್ಸಾಮ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 8, 9 ಎಕ್ಸಾಮ್ ಅವ್ರು ನನಗೆ ಗೊತ್ತಿದ್ದ ಮಟ್ಟಿಗೆ ಇದಟ್ಟ ಪೀರಿಯಡ್ದಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಅವರು ಎಲ್ಲ ಪೂರ್ತಿ ಸ್ವಚ್ಛ ಮಾಡ್ಯಾರಂತಲ್ಲ, ಆದ್ರೆ ಅವ್ರು ಮಾಡಿದ್ದಾರೆ. ಇವ್ರಿಗೆ ಎಕ್ಸಾಮಿನೇಷನ್ ಮಾಡೋಕೆ ಏನು ದಾಡಿ? ಒಂದು ಎಕ್ಸಾಮಿನೇಷನ್ ಮಾಡೋಕೆ ಇಷ್ಟಿಷ್ಟು ಟೈಮ್ ತೊಗೊಂತಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಇದ್ರ ಬಗ್ಗೆ ತಾವು ಭಾಳ ಗಂಭೀರವಾದ ಇದನ್ನು ವಿಚಾರ ಮಾಡಬೇಕು. ಆಮೇಲೆ ಇನ್ನೊಂದು ನಮಗೆ ಕೇಳಿ ಬರ್ತಾ ಇದೆ, ಅದೇನು ಸರಿ ಆಯಿತೋ ತಪ್ಪಾಯ್ತೋ ಗೊತ್ತಿಲ್ಲ, ನೀವು ಅದಕ್ಕೆ ತಮ್ಮ ಇದರಲ್ಲಿ ಹೇಳ್ರಿ. ಮಾನ್ಯ ಬೊಮ್ಮಾಯಿಯವರಿದ್ದಾಗ ಇದೇನು ಇಂಟರ್ವ್ಯೂ ಮಾರ್ಕ್ಸ್ ಇದ್ವಲ್ಲ ಅದನ್ನು ಅವ್ರು ಕಡಿಮೆ ಮಾಡಿದರು. ಯಾಕಂದ್ರೆ ಅಲ್ಲಿ ಡಿಸ್ಕ್ರಿಷನರಿ ಕಡಿಮೆ ಆಗ್ಬೇಕಂತ ಹೇಳಿ 100 ಇದ್ದಿದ್ದು 25 ಮಾಡಿದರು. ಆದರೆ ಈಗನ ಮತ್ತದನ್ನು ಹೆಚ್ಚು ಮಾಡ್ತಾ ಇದ್ದಾರಂತೆ ಸುದ್ದಿ. ತಮಗೆ ಗೊತ್ತಿಲ್ಲೋ ಗೊತ್ತಿಲ್ಲದು ಹಾಗೇನಾದ್ರೆ ಅದನ್ನು ದಯಮಾಡಿ ಅದನ್ನು, ಅದೆಲ್ಲ ಬರೀ ಊಹೆಗಳು ಅಷ್ಟೇ. ಈ ಸುದ್ದಿ ಬಗ್ಗೆ ಮಾತಾಡೋದು ತುಂಬಾ ಇದೆ. ಈಗ ಇದ್ದ ವಿಷಯ ಮಾತಾಡುವ, ಇದ್ದ ವಿಷಯನೇ ಇದು. ಸುದ್ದಿಗೆಲ್ಲ ಮಾತಾಡ್ತದೆ. ಅಲ್ಲ ಇದು ನಿಜವಾದ ಆಗತ್ತೆ ರೀ ಇದು. ಹಾಗಾಗಿ ಅದನ್ನ ಮಾಡಕ್ ಕೊಡ್ಬೇಡ್ರಿ. ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ಇದು ಎಕ್ಸಾಮಿನೇಷನ್ ಆಗಬೇಕು. ಮತ್ತು ಇದು ಇನ್ನೊಮ್ಮೆ ಎಕ್ಸಾಮಿನೇಷನ್ ಅಟ್ ಎನಿ ಕಾಸ್ಟ್ ಮಾಡಬೇಕು. ಯಾಕಂದ್ರೆ ಈ ಕನ್ನಡದಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆಯಿಂದ ಬಂದಂಥ ವಿದ್ಯಾರ್ಥಿಗಳು, ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿಗಳು, ಅವ್ರಿಗೆ KS ಆಗದಂಗೆ ಅವ್ರಿಗೆ ಅನ್ಯಾಯ ಆಗಬಾರ್ದು. ಮುಖ್ಯಮಂತ್ರಿಗಳ ಜವಾಬ್ದಾರಿ ಸರ್ಕಾರದ ಮೇಲೆ ಐತಿ. ಹಾಗಾಗಿ ಏನಾದರೂ ಮಾಡಿ ಅವ್ರಿಗೆ ಇನ್ನೊಮ್ಮೆ ಕರೆಸ್ರಿ, ಅವ್ರಿಗೆ ಹೆದರ್ಸ್ರಿ ಬೆದರ್ಸ್ರಿ, ಏನ್ರ ಮಾಡಿ. ಅವ್ರ ಸ್ವಾಯತ್ತ ಸಂಸ್ಥೆ ಅಂದ್ರೆ ಏನು 100 ಮಾಡೋಕ್ಕಾಗೋದಿಲ್ಲ. ಕರ್ನಾಟಕ ರಾಜ್ಯದ ಸಂಸ್ಥೆ ಅದು. ಅವ್ರಿಗೆ ಕರೆದು ಇನ್ನೊಮ್ಮೆ ಎಕ್ಸಾಮಿನೇಷನ್ ಮಾಡುವಂಗೆ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.